ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಹೊಸಕೋಟೆಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಆ ಒಂದು ಕೇಸ್ ಏನು ಪತ್ತೆ ಆಯಿತು, ಅದರ ಸುತ್ತ ಈಗ ಅನುಮಾನದ ಹುತ್ತವೇ ಬೆಳೀತಾ ಇದೆ. ಭ್ರೂಣ ಹತ್ಯೆಯ ಕೇಸ್. ಸೊ ಇದರ ಸುತ್ತ ಅನುಮಾನದ ಹುತ್ತ ಈಗ ಬೆಳೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಬಳಿ ಇರುವಂತಹ ಆಸ್ಪತ್ರೆ ಇದು, ಎಸ್ಪಿಜಿ ಆಸ್ಪತ್ರೆ. ಸ್ಕ್ಯಾನಿಂಗ್ ನಲ್ಲಿ ದೊಡ್ಡ ದಂಧೆ ನಡೆದಿರುವಂತಹ ಒಂದು ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ 1500ಕ್ಕೂ ಹೆಚ್ಚು ಮಹಿಳೆಯರ ಸ್ಕ್ಯಾನಿಂಗ್ ಇಲ್ಲಿ ಆಗಿದೆ ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ಆದರೆ ಇದರಲ್ಲಿ 400ಕ್ಕೂ ಹೆಚ್ಚು ಮಹಿಳೆಯರ ಹೆರಿಗೆ ಮಾಹಿತಿನೇ ಅಲಭ್ಯವಾಗಿದೆ. ಹಾಗಾದ್ರೆ ಈ ನಾಪತ್ತೆಯಾಗಿರುವಂತಹ 400ಕ್ಕೂ ಹೆಚ್ಚು ಸ್ಕ್ಯಾನಿಂಗ್ ಮಾಹಿತಿ ಏನಿದೆಯಲ್ಲ, ಸೊ ಅದು ಯಾರ್ದಿರಬಹುದು? ಅವರೆಲ್ಲರೂ ಯಾರು ಹೆರಿಗೆ ಮಾಡಿಸ್ಕೊಂಡಿದ್ದಾರಾ ಅಥವಾ ಗರ್ಭಪಾತ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳು ಮೂಡ್ತಾ ಇವೆ. ಸ್ಕ್ಯಾನಿಂಗ್ ದಾಖಲೆ ಬಗ್ಗೆ ಆರೋಗ್ಯ ಇಲಾಖೆ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಸದ್ಯ ನಾಪತ್ತೆಯಾಗಿದ್ದಾರೆ ಆಸ್ಪತ್ರೆ ವೈದ್ಯ ಶ್ರೀನಿವಾಸ್ ಸಿಕ್ಕ ಬಳಿಕವಷ್ಟೇ ಮತ್ತಷ್ಟು ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆಗಳಿವೆ. ಈಗ ಶ್ರೀನಿವಾಸ್ಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಆಸ್ಪತ್ರೆಗೆ ಹೋದಂತಹ ಇಲಾಖೆಯ ಅಧಿಕಾರಿಗಳು ಅಲ್ಲಿರುವಂತಹ ಸಿಬ್ಬಂದಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಸ್ಪಿಜಿ ಆಸ್ಪತ್ರೆ ದೃಶ್ಯಗಳನ್ನು ನೋಡ್ತಾ ಇದ್ರಿ, ಹೊಸಕೋಟೆಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆ. ಸೊ ಭ್ರೂಣ ಇರುವಂತಹ ಒಂದು ಬಾಕ್ಸ್ ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಅಧಿಕಾರಿಗಳು, ಯಾಕಂದ್ರೆ ಇವತ್ತು ಅದರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಅದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಈಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಎಸ್ಪಿಜಿ ಸ್ಕ್ಯಾನಿಂಗ್ ಸೆಂಟರ್ ದೃಶ್ಯಗಳನ್ನು ತಾವೇನು ನೋಡ್ತಾ ಇದ್ರಿ. ಸೊ ಇಲ್ಲಿ ಅಧಿಕಾರಿಗಳನ್ನು, ಅಲ್ಲಿರುವಂತಹ ಸಿಬ್ಬಂದಿಯನ್ನೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಇಲ್ಲಿ ಇರುವಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ 1500ಕ್ಕೂ ಹೆಚ್ಚು ಜನರನ್ನ ಸ್ಕ್ಯಾನಿಂಗ್ ನಡೆದಿದ್ರೂ ಕೂಡ 400ಕ್ಕೂ ಹೆಚ್ಚು ಮಹಿಳೆಯರ ಡೀಟೇಲ್ಸೇ ಇಲ್ಲಿ ಇಲ್ಲ. ಸೊ ಯಾಕೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಎಸ್, ನಾವು ಹೇಳ್ತಾ ಇದ್ವಿ ಮೈಸೂರು ಮಂಡ್ಯ ಭಾಗದಲ್ಲಿ ಆದಂತಹ ದಂಧೆ ಏನಿದೆ ಅದೇ ಅತಿ ದೊಡ್ಡ ದಂಧೆ ಅಂತ ಹೇಳ್ತಾ ಇದ್ವಿ. ಬಟ್ ಅದೇ ರೀತಿಯಾದಂತಹ ದೊಡ್ಡ ದೊಡ್ಡ ದಂಧೆಗಳು ಬೆಂಗಳೂರಿನ ಹಲವಾರು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಆಗಿದ್ಯಾ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿದೆ. ಇನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ತೀವ್ರಗೊಳಿಸಲಾಗಿರುವಂಥದ್ದು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಸಿಬ್ಬಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಟಿಎಸ್ ಹಳ್ಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಎಸ್ಪಿಜಿ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ಹೊಸಕೋಟೆಯ ಟಿಎಸ್ ಹಳ್ಳಿಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆ ಇದು. ಇನ್ನು ದಾಳಿ ಆಗ್ತಾ ಇದ್ದಂತೆ ಆಸ್ಪತ್ರೆಯ ವೈದ್ಯ ಶ್ರೀನಿವಾಸ್ ಇವರು ಪರಾರಿಯಾಗಿದ್ದಾರೆ. ಆಸ್ಪತ್ರೆಯ ಓನರ್ ಕೂಡ ಇವರೇ ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಇದ್ದಂತಹ 7 ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಇನ್ನು ಹೊಸಕೋಟೆಯ THO ವೀಣಾ ಸೇರಿದಂತೆ ಅಧಿಕಾರಿಗಳಿಂದ ವಿಚಾರಣೆ ನಡೆಸಲಾಗುತ್ತೆ. ಭ್ರೂಣ ಹತ್ಯೆಯ ರಹಸ್ಯ ಕೆದಕಲಿರುವಂತಹ ಅಧಿಕಾರಿಗಳು ಇನ್ನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಅಂದ್ರೆ 7 ಸಿಬ್ಬಂದಿಯನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಈ 7 ಜನರನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಇನ್ನು ಪ್ರತಿ ತಿಂಗಳು ಎಷ್ಟು ಜನ ಗರ್ಭಿಣಿಯರು ಬರ್ತಾರೆ, ಆಸ್ಪತ್ರೆಯಲ್ಲಿ ಎಲ್ಲ ಮಾಹಿತಿ ಕಲೆ ಹಾಕಿರುವಂತಹ ಕಾಕಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಲಾಗುತ್ತೆ.